ಒಂದು ಹುಡುಗ ಮತ್ತೊಬ್ಬ ಹುಡುಗನನ್ನು ನೋಡಿ ಹೇಳಿದರಂತೆ, ನನ್ನ ಅಪ್ಪನ ಬಳಿಯಲ್ಲಿ ಬಂಗಲೆ ಇದೆ, ಬೈಕ್ ಇದೆ, ಕಾರ್ ಇದೆ, ನಿನ್ನಪ್ಪನ ಬಳಿಯಲ್ಲಿ ಏನಿದೆ ಎಂದು. ಅದಕ್ಕೆ ಮತ್ತೊಂದು ಹುಡುಗ ಹೇಳಿದನಂತೆ, ನನ್ನ ಅಪ್ಪನ ಬಳಿಯಲ್ಲಿ ಕಾರೂ ಇಲ್ಲ, ಬಂಗಲೆಯೂ ಇಲ್ಲ, ಬೈಕೂ ಇಲ್ಲ, ಆದರೆ ಸಾಲವಿಲ್ಲದ ಸರಳ ಜೀವನವಿದೆ ಎಂದು. ಕ್ರಿಸ್ತನ ಮಕ್ಕಳೇ, ವಿಶ್ವಾಸಿಗಳೇ, ಸಾಲವಿಲ್ಲದ ಸಮೃದ್ಧಿಯ ಜೀವನಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಅದನ್ನು ಬಿಟ್ಟು ಬೇರೆಯವರನ್ನು ಮೆಚ್ಚಿಸುವುದಕ್ಕಾಗಿ ಸಾಲ ಮಾಡಿಕೊಂಡು ಸಮಸ್ಯೆಗಳನ್ನು ತಂದುಕೊಳ್ಳಬೇಡಿ. ನಿಮ್ಮ ಮೇಲೆ ಇರಬೇಕಾದ ಒಂದೇ ಒಂದು ಸಾಲ, ಅದು ಪ್ರೀತಿಯ ಸಾಲ. ಅದನ್ನೇ ಪೌಲ ಹೇಳೋದು, ಪ್ರೀತಿಸಬೇಕೆಂಬ ಸಾಲವೇ ಹೊರತು ಮತ್ತಾವ ಸಾಲವೂ ನಿಮ್ಮ ಮೇಲೆ ಇರಬಾರದು ಎಂದು. ಸಾಲ ಎಂದರೆ ನಾಳೆಯ ವರಮಾನವನ್ನು ಇಂದೇ ತಿನ್ನುವುದು ಎಂದರ್ಥ. ಹಾಗಾಗಿ ದಯವಿಟ್ಟು ಕಂತುಗಳಲ್ಲಿ ಸಾಲ ತೆಗೆದುಕೊಂಡು ತೀರಿಸಲಾಗದೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯಂತೆಯೂ ನಿಮಗಿರುವುದರಲ್ಲೇ ತೃಪ್ತರಾಗಿರಿ ಎಂದು ಹೇಳುವ ದೇವರ ವಾಕ್ಯದಂತೆಯೂ ಜೀವಿಸಿರಿ. ದೇವರು ತಾನು ಮೆಚ್ಚಿದವನಿಗೆ ಸುಖವನ್ನು, ಸಂತೋಷವನ್ನು, ಸಮೃದ್ಧಿಯನ್ನು ತನ್ನ ಸಮಯದಲ್ಲಿ ಕೊಟ್ಟೇ ಕೊಡುತ್ತಾನೆ, ಸಾಲ ಮಾಡಿಸಿ ಅಲ್ಲ.